ಮಹಾನಂದ ಸರ್ ಅವರು ವ್ಯಸನ ಮುಕ್ತ ಸಮಾಜ ಅನ್ನೋ ಒಂದು ವಿಷಯದ ಕುರಿತು ಸಮಾಜದ ಹಿರಿಯ ಮುಖಂಡರು, ವಾಗ್ಮಿಗಳು, ಮಾರ್ಗದರ್ಶಕರು ಆದಂಥ ಬಿ ಗೋಪಾಲಣ್ಣವರೇ, ನನ್ನ ಹಿರಿಯ ಅಧಿಕಾರಿಗಳು, ಸಹೋದರರು ಆದಂಥ ನಾರಾಯಣ್ ಸರ್ ಅವರೇ, ಈಗ ತಾನೇ ಅರಣ್ಯದ ಮಹತ್ತರವನ್ನ ನಮ್ಗೆ ಹೇಳಿಕೊಟ್ಟು ಪರಿಸರದ ಸಮಾನತೆ ಮತ್ತು ಮಾನವತೆಯ ಸಮಾನತೆಯ ಬಗ್ಗೆ ಹೇಳಿದಂಥ DCF ರಮೇಶ್ ಸರ್ ಅವರೇ, ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿ ಮಕ್ಕಳು ಹೇಗೆ ಮುಂದೆ ಬರಬೇಕು, ಕಷ್ಟಪಟ್ಟರೆ ಅದರ ಪ್ರತಿಫಲ ಹೇಗೆ ಸಿಗುತ್ತೆ ಅಂತ ಹೇಳ್ಕೊಟ್ಟಂತ ಆಯುಷ್ಮಾನ್ ಪ್ರಭು ಅವರೇ ಮತ್ತು ಮಹಾರಾಷ್ಟ್ರದಿಂದ ಬಂದಿರುವಂತ ಸಮತಾ ಸೈನಿಕ ದಳದ ಸುನಿಲ್ ಸಾರಿಪುತ್ ಅವರೇ, ನನ್ನ ಸ್ನೇಹಿತರಾದ ನಾಗರಾಜ್ ಮೌರ್ಯ ಅವರೇ, ಇಲ್ಲಿ ನೆರೆದಿರುವಂತಹ ಅನೇಕ ಗಣ್ಯರೇ ಮತ್ತು ಕಾರ್ಯಕ್ರಮ ಆಯೋಜಿಸಿರುವಂತ ವಜ್ರಪ್ಪ ಮತ್ತು ಅವರ ಮಡದಿಯಾದ ಮೀನಾಕ್ಷಿ ವಜ್ರಪ್ಪ ಅವರೇ, ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಬಂಧುಗಳೇ, ಸ್ನೇಹಿತರೆ, ಪುಟ್ಟ ಮಕ್ಕಳೇ, ಮೊದಲನೇದಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಬೋಧಿಸತ್ವ ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಮೀನಾಕ್ಷಿ ಅವರು ಕೇಳ್ಕೊಂಡ್ರು. ಆಗ ಹೇಳಿದ್ರು, ನೀವು ಬಂದು ಇಲ್ಲಿ ವ್ಯಸನ ಮುಕ್ತ ಭಾರತದ ಬಗ್ಗೆ ಒಂದಷ್ಟು ಮಾತು ಹೇಳಬೇಕು ಅಂತ ಹೇಳಿದ್ರು. ಬಹುಶಃ ನಮ್ಮ DCF ಸಾಹೇಬ್ರಿಗೂ ಅದನ್ನೇ ಹೇಳಿರಬೇಕು, ಪ್ರಕೃತಿ ಬಗ್ಗೆ ಮತ್ತೆ ಕಾಡಿನ ಬಗ್ಗೆ ಹೇಳಿ ಅಂತ. ಹಾಗಾಗಿ ನೀವು ಅದನ್ನೇ ಹೇಳಿದಿರಿ. ಬೋಧಿ ಸತ್ವ ಟ್ರಸ್ಟ್ ಕಾರ್ಯಕ್ರಮ ಆಯೋಜನೆ ಮಾಡಿರೋದು, ಇಲ್ಲಿ ಏನು ಮಾರ್ಷಲ್ ಆರ್ಟ್ಸ್ ಅನ್ನ ಪ್ರದರ್ಶನ ಮಾಡಿದ್ರು 2 ಮಕ್ಕಳು, ಮತ್ತೆ ಬಹಳ ಡಿಸಿಪ್ಲಿನ್ ಆಗಿ ಕೂತಿರುವಂತ ಮಕ್ಕಳುಗಳು ನೋಡಿದ್ರೆ ಪ್ರತಿಯೊಬ್ಬರಲ್ಲೂ ಬುದ್ಧನ ಸತ್ವವನ್ನ ಈ ಟ್ರಸ್ಟ್ ಬಹಳ ವರ್ಷಗಳಿಂದ ನಿಮಗೆಲ್ಲ ಹೇಳ್ಕೊಂಡು ಬರ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ. ನಮಗೆ ಸ್ವಾಗತ ಮಾಡಬೇಕಾದ್ರೆ ಕೋರೆಗಾಂವ್ ವಿಜಯೋತ್ಸವದ ಒಂದು ಪುಸ್ತಕವನ್ನು ಕೊಡೋದ್ರ ಮುಖಾಂತರ ಸ್ವಾಗತ ಮಾಡಿದ್ರು. ಆ ಪುಸ್ತಕದಲ್ಲಿ ಇರುವಂತ ಏನು ಸಂಗತಿಗಳಿದೆ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ, ಅದನ್ನ ಓದ್ತಾ ಹೋದ್ರೆ ಬಹುಶಃ ಇಂಥ ಕಾರ್ಯಕ್ರಮಗಳು ನಮ್ಮ ಭಾರತದ ಉದ್ದಾಗ್ಲಕ್ಕೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ತಪ್ಪಾಗ್ಲಾರ್ದು. ಅದರಲ್ಲಿ 35ನೇ ಪುಟದಲ್ಲಿ ಒಂದು ವಾಕ್ಯ ಬರೀತಾರೆ ಲೇಖಕರು, ಬಹುಶಃ ಇವರು ಕೂಡ ನಮ್ಮೂರಿನವ್ರು ಇರ್ಬೋದು, ಮಣಗಳ್ಳಿ, ಕೊಳ್ಳೇಗಾಲ ಮಣಗಳ್ಳಿ ಅವರು. ಮಹರ್ ಸೈನಿಕರಿಗೆ ಇದ್ದ ಬದ್ಧತೆ ಎಂದರೆ ಸಾವಿಗೆ ಅಂಜದೇ ಇರುವ ಗುಣ. ಏನು ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನ ಲೈಬ್ರರಿಯಲ್ಲಿ ಓದಿ ಇಲ್ಲಿ ಬಂದು ಅದನ್ನ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಅವ್ರು ಹೇಳೋದು, ನಮ್ಮ ಪರಂಪರೆ ಏನಿದೆ ಅದು ಗುಲಾಮಗಿರಿಯ ಪರಂಪರೆ ಅಲ್ಲ, ನಮ್ಮದು ವೀರರ ಪರಂಪರೆ ಎಂಬ ಒಂದು ಸಂದೇಶವನ್ನ ಅದನ್ನ ಲೇಖಕರು ಕೂಡ ಬರೀತಾರೆ ಈ ಬುಕ್ಕಲ್ಲಿ. ಅಟ್ರಾಸಿಟೀಸ್ ಟು ಹ್ಯಾಪನ್ ಆನ್ ಸ್ಲೇವ್ಸ್ ನಾಟ್ ಆನ್ ದ ರೂಲರ್ಸ್ ಅಂತ ಹೇಳಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾರಿಗೆ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಆಗ್ತವೆ ಅದು ಗುಲಾಮರ ಮೇಲೆ ಆಗ್ತದೆ ಹೊರತು ರಾಜರ ಮೇಲಲ್ಲ ಎಂಬ ವಾಕ್ಯವನ್ನು ಬರೀತಾರೆ. ಈ ಕೋರೆಗಾಂವ್ ವಿಜಯೋತ್ಸವದ ಮುಖಾಂತರ ನಾವು ನಮ್ಮ ವೀರ ಪರಂಪರೆ ಮತ್ತು ನಮ್ಮ ಪೂರ್ವಿಕರು ಎಷ್ಟು ಬಲಶಾಲಿಗಳಾಗಿದ್ರು ಮತ್ತು ನಾವು ಯಾವ ಮಟ್ಟಿಗಿನ ಒಂದು ಬದುಕನ್ನ ಬಾಳಿ ಬದುಕಿದ್ದೇವೆ ಎಂಬುದನ್ನು ತಿಳ್ಕೋಬೇಕು. ಈ ಕಾರ್ಯಕ್ರಮ ಆ ಒಂದು ಸಂದೇಶನ ಸಾರ್ತದೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಬಹಳ ವರ್ಷಗಳಿಂದ ಇದೇ ಜಾಗದಲ್ಲಿ ನಾನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ಆಯೋಜಕರಲ್ಲಿ ಕೇಳ್ಕೊಂಡಿದ್ದೆ, ಪ್ರತಿ ವರ್ಷ ಕೂಡ ನೀವು ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕು.
ಸಾಧ್ಯವಾದಷ್ಟು ಕಾರ್ಯಕ್ರಮಗಳಿಗೆ ನಮ್ಗೆ ಹೇಳಿ ಸಮಯ ಬಿಡು ಮಾಡ್ಕೊಂಡು ಬರ್ತೀನಿ ಅಂತೇಳಿ. ಆದರೆ ಕಾರಣಾಂತರಗಳಿಂದ ನಾನು ಕಾರ್ಯಕ್ರಮಕ್ಕೆ ಬಹಳಷ್ಟು ವರ್ಷಗಳು ಬರ್ಲಿಕ್ಕಾಗಲಿಲ್ಲ. ನಾನು ಹಿಂದೆ ಅಟೆಂಡ್ ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವರು ಎಷ್ಟು ಚೆನ್ನಾಗಿ ಸಂವಿಧಾನದ ಪೀಠಿಕೆಗಳನ್ನು ಓದಿಸೋದು, ಸಂವಿಧಾನದ ಏನು ಸಂದೇಶಗಳಿದೆ ಅದನ್ನು ಓದಿಸೋದ್ರ ಮುಖಾಂತರ ಅವತ್ತು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಅದು ಬಹಳ ಮನಸ್ಸಿಗೆ ಮುಟ್ಟುವಂತ ಕಾರ್ಯಕ್ರಮ ಆಗಿತ್ತು. ನನಗೆ ಅವ್ರು ಹೇಳಿರೋ ಪ್ರಕಾರ ಇಲ್ಲಿನ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಸಂದೇಶವನ್ನ, ವ್ಯಸನ ಮುಕ್ತ ಭಾರತದ ಸಂದೇಶವನ್ನ ಕೊಡಿ ಅಂತ. ಇವತ್ತಿನ ದಿನದಲ್ಲಿ ನಾನು ACP ಆಂಟಿ ನಾರ್ಕೋಟಿಕ್ ವಿಂಗ್ ಅಲ್ಲಿ, CCB ಆಂಟಿ ನಾರ್ಕೋಟಿಕ್ ವಿಂಗ್ ಅಲ್ಲಿ ಕೆಲಸ ಮಾಡ್ತಾ ಏನು ತಿಳಿದು ಬಂತಪ್ಪ ಅಂದ್ರೆ, ಬಹುಶಃ ಮಕ್ಕಳಿಗೆ ನೀವು ಏನೇನು ಪಾಠ ಹೇಳ್ಕೊಡ್ತಿರೋ, ಮನೆಯಲ್ಲಿ ಸಂಸ್ಕಾರನ ಕಲಿಸ್ಕೊಡ್ತಿರೋ, ಜೊತೆಗೆ ವ್ಯಸನ ಮುಕ್ತವಾಗಿ ಹೇಗಿರ್ಬೇಕು ಜೀವನದಲ್ಲಿ ಸಹ ಪ್ರತಿಯೊಬ್ಬ ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಇವತ್ತಿನ ಸಮಾಜ ಆ ರೀತಿಯಾಗಿ ಮಕ್ಕಳನ್ನ ಬಲಿಪಶು ಮಾಡುವಂತ ಕೆಲವೊಂದು ವಸ್ತುಗಳನ್ನ ಅಲ್ಲಲ್ಲಿ ಸಿಗೋ ರೀತಿಯಲ್ಲಿ ತಂದಿಟ್ಟಿದೆ. ಈ ಬಾರಿ 8 ತಿಂಗಳಲ್ಲಿ, ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಬೆಂಗಳೂರು ಸಿಟಿಯಲ್ಲಿ ನಾವು 130 ಕೋಟಿಗೂ ಅಧಿಕ, CCB ವತಿಯಿಂದ 130 ಕೋಟಿಗೂ ಅಧಿಕ ಮಾದಕ ವಸ್ತುಗಳನ್ನ ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ ಬೆಂಗಳೂರು ಸಿಟಿಯಲ್ಲಿ ನೋಡಬೇಕಾದ್ರೆ 160 ಕೋಟಿಗೂ ಅಧಿಕ ಮೊತ್ತದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದೇವೆ. ಅದರಲ್ಲೂ ಬಹುಪಾಲು ಕೇಸ್ಗಳನ್ನ ಸೂರ್ಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಬಾಗ್ಲೂರು ಇಂಥ ಔಟ್ಸ್ಕರ್ಟ್ಸ್ ಏರಿಯಾಗಳಲ್ಲಿ ನಾವು ಕೇಸ್ಗಳನ್ನ ಮಾಡ್ತಾ ಬಂದಿದ್ದೇವೆ. ಇದೇನನ್ನ ತೋರಿಸ್ತದೆ ಅಂದ್ರೆ, ದೇ ಆರ್ ಟಾರ್ಗೆಟಿಂಗ್ ದ ಯೂತ್ಸ್ ಆಫ್ ದ ಸೊಸೈಟಿ. ಯಾರು ಸ್ಟೂಡೆಂಟ್ಸ್ ಕಮ್ಯುನಿಟಿ ಇದೆ, ಯಾರು ಯಂಗ್ಸ್ಟರ್ಸ್ ಇದ್ದಾರೆ, ಇವ್ರನ್ನ ಈ ಪಟ್ಟಭದ್ರ ಹಿತಾಸಕ್ತಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪೋಷಕರು, ತಂದೆ ತಾಯಿಗಳು ಏನಿದ್ದೀರಿ, ಗುರಿಯರು ಏನಿದ್ದೀರಿ, ನಿಮ್ಮ ಮಕ್ಕಳಿಗೆ ಈ ಡ್ರಗ್ಸ್ ಇಂದ ಆಗಂತ ದುಷ್ಪರಿಣಾಮಗಳೇನು, ಅಡಿಕ್ಷನ್ ಇಂದ ಆಗಂತ ದುಷ್ಪರಿಣಾಮಗಳೇನು, ಅದನ್ನ ನಾವು ಹೇಗೆ ಅದರಿಂದ ದೂರ ಇರಬೇಕು ಅನ್ನೋದನ್ನ ನೀವು ಮನೆಗಳಲ್ಲಿ ಮುಕ್ತವಾಗಿ ಮಾತಾಡಬೇಕು ಮಕ್ಕಳ ಜೊತೆಗೆ. ಈ ಅಡಿಕ್ಷನ್ ಏನಿದೆ, ಈ ಡ್ರಗ್ಸ್ ಅನ್ನೋದು ಅದು 3 ಹಂತದಲ್ಲಿ ಆಗ್ತವೆ. ಒಂದು, ಕಾಲೇಜ್ ಘಟ್ಟದಲ್ಲಿ ಬರುವಂತ ಮಕ್ಕಳು ಆಸ್ ಅ ಫನ್, ಸ್ಟೂಡೆಂಟ್ಸ್ ತಪ್ಪಿದ್ರೆ ಯಾರು ಫ್ರೆಂಡ್ಸು ಒಂದ್ಸರಿ ಟ್ರೈ ಮಾಡು, ಜಸ್ಟ್ ಫಾರ್ ಫನ್ ಅಂತೇಳಿ ಶುರು ಮಾಡಿಸ್ತಾರೆ. ಆ ಫನ್ ಹೋಗಿ ಅವ್ರಿಗೆ ಹ್ಯಾಬಿಟ್ ಆಗುತ್ತೆ, ಹ್ಯಾಬಿಟ್ ಹೋಗಿ ಅದು ಅಡಿಕ್ಷನ್ ಆಗ್ತದೆ. ಸೊ ಹಾಗಾಗಿ ಆ ಒಂದು ಫನ್ ಇಂದ ಏನು ತಮಾಷೆಗೆ ಶುರುವಾಗುವಂಥದ್ದು ಬಹಳ ಒಂದು ವಿಕೋಪದ ಹಂತಕ್ಕೆ ಹೋಗಿ ತಲುಪ್ತದೆ. ಆ ರೀತಿಯಾಗಿ ನಮ್ಮ ಏನು ಈ ಯುವ ಪ್ರತಿಭೆಗಳಿದ್ದಾರೆ, ಯುವಕರಿದ್ದಾರೆ, ಅವರು ಇಂಥ ಚಟಗಳಿಗೆ ಬಲಿಯಾಗದ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ಬೋಧಿಸತ್ವ ಟ್ರಸ್ಟ್ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡೋದ್ರ ಮುಖಾಂತರ, ನಮ್ಮ ಚರಿತ್ರೆನ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದ್ರ ಮುಖಾಂತರ ಆ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದೆ. ಹಾಗಾಗಿ ನಾನು ಆಯೋಜಕರಿಗೆ ಮತ್ತು ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆ ತಿಳಿಸ್ತಾ, ನನಗೆ ಕರೆದು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳು, ಭೀಮ ವಂದನೆಗಳನ್ನು ತಿಳಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್.